ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಈ ದಿನ ದೇವರ ವಾಕ್ಯಕ್ಕಾಗಿ ಆರಿಸಿಕೊಂಡಂಥ ವಚನ ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 20ನೇ ವಚನ. ಆ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲಚಿತ್ತನಾಗಲಿಲ್ಲ ಎಂಬುದಾಗಿ. ಮತ್ತೊಂದು ಸಾರಿ ಓದಿಕೊಳ್ಳೋಣ. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲಚಿತ್ತನಾಗಲಿಲ್ಲ. ಯಾರು ಅಪನಂಬಿಕೆಯಿಂದ ಚಂಚಲಚಿತ್ತರಾಗಲಿಲ್ಲ? ದೇವರು ಮಾಡಿದ ವಾಗ್ದಾನಗಳನ್ನು, ಆತನ ವಾಗ್ದಾನಗಳ ಮೇಲೆ ಸಂಶಯ ಪಡೆದಂಥವರು ಯಾರು ಅಂದರೆ ಆ ವ್ಯಕ್ತಿ ಅಬ್ರಹಾಮನು ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಯಾವತ್ತೂ ಚಂಚಲಚಿತ್ತನಾಗಲಿಲ್ಲ, ಯಾವತ್ತೂ ಅಪನಂಬಿಕೆ ಪಡಲಿಲ್ಲ, ಅನುಮಾನ ಪಡಲಿಲ್ಲವೆಂಬುದಾಗಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡುತ್ತೇವೆ. ಇಂದು ನಾವು ದೇವರು ಮಾಡಿದ ವಾಗ್ದಾನಗಳನ್ನು ನಂಬುತ್ತಾ ಇದ್ದೇವಾ? ಅಬ್ರಹಾಮನ ಹಾಗೆ ನಾವು ಪ್ರಾರ್ಥನೆ ಮಾಡಿ ಅನೇಕ ವಿಷಯಗಳಲ್ಲಿ ಬೇಡಿಕೆಗಳನ್ನಿಟ್ಟು ನಮಗೆ ಅದರ ವಿಷಯವಾಗಿ ಉತ್ತರ ಬಂದಿಲ್ಲ ಅಂತ ನಾವು ದೇವರ ಮೇಲೆ ಗುಣಗುಟ್ಟವರಾಗಿದ್ದೇವೆ. ದೇವರ ಮೇಲೆ ನಿಂದೆಗಳನ್ನು, ಅಪಮಾನಗಳನ್ನು ಹಾಕುವವರಾಗಿದ್ದೇವೆ. ದೇವರು ನಮ್ಮ ಪಕ್ಷ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದೇವೆ. ಆದರೆ ದೇವರ ವಾಕ್ಯ ಅಬ್ರಹಾಮನು ಯಾವ ರೀತಿಯಾಗಿ ಆಶೀರ್ವಾದ ಹೊಂದಿಕೊಂಡನು ಎಂದರೆ, ಅವನು ದೇವರು ಮಾಡಿದ ವಾಗ್ದಾನಗಳ ಮೇಲೆ ಸಂಶಯ ಪಡಲಿಲ್ಲ, ಅಪನಂಬಿಕೆಯಿಂದ ಚಂಚಲಚಿತ್ತನಾಗಿ ನಾ ಏನು ಮಾಡಲಿ ಎಂಬುದಾಗಿ ಹೇಳಿಲ್ಲ. ದೇವರು ಯಾಕೋ ನನ್ನ ಕೈ ಬಿಟ್ಟನಲ್ಲ, ದೇವರು ಯಾಕೋ ನನಗೆ ಮುಂದೆ ಒಯ್ಯಲಿಲ್ಲ ಅಂತ ಹೇಳಿಲ್ಲ. ಅವನು ದೇವರು ಹೇಳಿದ ಪ್ರತಿಯೊಂದು ಮಾತಿಗೆ ವಿಧೇಯನಾಗಿ ಆತನು ಮಾಡಿದ ವಾಗ್ದಾನಗಳನ್ನು ನಂಬಿದನು. ವಾಗ್ದಾನ ಮಾಡಿದಾತನು ನಂಬಿಗಸ್ತನೂ ಎಂಬುದಾಗಿ ತಿಳಿದುಕೊಂಡಿದ್ದನು. ಅದಕ್ಕಾಗಿ ಅಬ್ರಹಾಮನು ದೇವರಿಗೆ ಎಷ್ಟು ಮಹಿಮೆಯನ್ನು ಕೊಟ್ಟನೋ ಅಷ್ಟು ಅವನ ನಂಬಿಕೆಯು ಬಲವಾಗುತ್ತಾ ಬಂತು ಎಂಬುದಾಗಿ ನೋಡ್ತೇವೆ. ಇಂದು ನಾವು ಎಷ್ಟು ದೇವರನ್ನು ಮಹಿಮೆ ಪಡಿಸ್ತೇವೋ, ಎಷ್ಟು ದೇವರನ್ನು ಸ್ತುತಿ ಮಾಡುತ್ತೇವೋ, ಎಷ್ಟು ದೇವರನ್ನು ಆರಾಧಿಸ್ತೇವೋ, ಎಷ್ಟು ದೇವರ ವಿಷಯವಾಗಿ ನಾವು ಇತರರಿಗೆ ತಿಳಿಸ್ತೇವೋ, ಆವಾಗ ನಮ್ಮ ನಂಬಿಕೆಯು ಬಲವಾಗುವಂಥದ್ದಾಗಿದೆ, ನಮ್ಮ ನಂಬಿಕೆಯು ಶಕ್ತಿ ಹೊಂದಿಕೊಳ್ಳುವಂಥದ್ದಾಗಿದೆ. ಕರ್ತನನ್ನು ಮಹಿಮೆ ಪಡಿಸುವುದರಿಂದ ಅಬ್ರಹಾಮನು ತನ್ನ ಅಪನಂಬಿಕೆಯನ್ನು ಬಿಟ್ಟು ಹೊರಗಡೆ ಬರುವಂತೆ ಆಯಿತು. ಕರ್ತನನ್ನು ಯಾವಾಗಲೂ ಮಹಿಮೆ ಪಡಿಸುವುದರಿಂದ ಅವನಲ್ಲಿರುವ ಚಂಚಲ, ಅವನಲ್ಲಿರುವ ಅನುಮಾನಗಳು ಹೊರಟು ಹೋದವು. ಇಂದು ನಾವು ಕರ್ತನನ್ನು ಸ್ತುತಿಸುವಾಗ ನಾವು ನಂಬಿಕೆಯಲ್ಲಿ ಬಲ ಹೊಂದಿಕೊಳ್ಳುತ್ತೇವೆ. ಇಂದು ನಾವು ಕರ್ತನನ್ನು ಮಹಿಮೆ ಪಡಿಸುವಾಗ ನಾವು ಬಲ ಹೊಂದಿಕೊಳ್ಳುತ್ತೇವೆ. ಅನೇಕ ಸಂದರ್ಭಗಳನ್ನು ನಾವು ನೋಡಿ ಬಲಹೀನರಾಗ್ತೇವೆ, ಅನೇಕ ಕಷ್ಟಗಳನ್ನು ನೋಡಿ ನಾವು ಬಲಹೀನರಾಗ್ತೇವೆ. ಯಾವುದೋ ಪ್ರಾರ್ಥನೆ, ವಿಜ್ಞಾಪನೆಗೆ ಉತ್ತರ ಬಂದಿಲ್ಲ ನಮಗೆ ಎಂಬುದಾಗಿ ನಾವು ಅನೇಕ ಸಾರಿ ನಿರಾಶರಾಗ್ತೇವೆ. ಆದರೆ ದೇವರನ್ನು ನಾವು ಕಷ್ಟಗಳಲ್ಲಿ, ಸಂಕಟಗಳಲ್ಲಿ ಹುಡುಕಬೇಕು. ದೇವರ ವಾಕ್ಯ ಹೇಳ್ತದೆ, ಇಕ್ಕಟ್ಟಿನಲ್ಲಿ ನನಗೆ ಮೊರೆ ಇಡಿರಿ, ನಾನು ಬಿಡಿಸುವೆನೆಂಬುದಾಗಿ. ನಾವು ಪರಿಸ್ಥಿತಿಗಳು ಏರುಪೇರಾದಾಗ ನಾವು ಕರ್ತನನ್ನು ಹುಡುಕಬೇಕು, ಕರ್ತನನ್ನು ನೋಡಬೇಕು. ಆತನನ್ನು ನೋಡುವವರ ಮುಖವನ್ನು ಆತನು ಪ್ರಕಾಶಗೊಳಿಸುವ ಆತನಾಗಿದ್ದಾನೆ. ಆತನನ್ನು ನಂಬಿದವರು ಎಂದಿಗೂ ಆಶಾಭಂಗ ಪಡುವುದಿಲ್ಲ ಎಂಬುದಾಗಿ ದೇವರ ವಚನದಲ್ಲಿ ನೋಡ್ತೇವೆ. ಅದಕ್ಕಾಗಿ ನಾವು ಏನು ಮಾಡಬೇಕಂದರೆ, ಕರ್ತನು ಎಲ್ಲ ನಮ್ಮ ಕಷ್ಟಗಳನ್ನು, ಕಣ್ಣೀರನ್ನು, ನಮ್ಮ ಬಂಧನಗಳನ್ನು ಒಡೆದು ಹಾಕುವ ಆತನಾಗಿದ್ದಾನೆ ಎಂಬುದಾಗಿ ನಂಬಬೇಕು. ಕರ್ತನು ನಮ್ಮ ಜೀವಿತದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಲು ಶಕ್ತನಾಗಿದ್ದಾನೆ ಎಂಬುದಾಗಿ ನಂಬಬೇಕು. ನಮ್ಮ ಕುಟುಂಬ ಜೀವಿತದಲ್ಲಿ, ಮಕ್ಕಳ ಜೀವಿತದಲ್ಲಿ ಇರುವಂಥ ಬಂಧನಗಳನ್ನು ಆತನು ಮುರಿದು ಹಾಕುವ ಆತನಾಗಿದ್ದಾನೆ ಎಂಬುದಾಗಿ ನಂಬಬೇಕು. ನಂಬಿಕೆಯಲ್ಲಿ ಆತನನ್ನು ನಾವು ಆತುಕೊಂಡಿರ್ಬೇಕು, ಆತನನ್ನು ಹಿಡಿದುಕೊಂಡಿರ್ಬೇಕು. ನಾವು ನಂಬಿಕೆಯಲ್ಲಿ ಆತನನ್ನು ಬಿಟ್ಟು ದೂರ ಹೋಗಬಾರ್ದು, ಅಪನಂಬಿಗಸ್ಥರಾಗಬಾರ್ದು. ನಾವು ನಂಬಿಕೆಯಲ್ಲಿ ಆತನೊಂದಿಗೆ ಇರಬೇಕು, ಅಬ್ರಹಾಮನ ಹಾಗೆ. ಆಗ ಆತನು ನಮ್ಮನ್ನು ಆಶೀರ್ವದಿಸುವನು. ನಾವು ಆತನನ್ನು ಅಂಟಿಕೊಂಡಿದ್ದಾಗ, ಆತನ ಜೊತೆ ಇದ್ದಾಗ ಅಬ್ರಹಾಮನಿಗೆ ಮಾಡಿದಂಥ ಆಶೀರ್ವಾದಗಳನ್ನು, ನಾವು ನಂಬಿಕೆಯಲ್ಲಿ ಸ್ಥಿರವಾಗಿರುವಾಗ ಅಬ್ರಹಾಮನಿಗೆ ಮಾಡಿದಂಥ ಆಶೀರ್ವಾದಗಳನ್ನು ಆತನು ನಮಗೂ ಮಾಡುವ ಆತನಾಗಿದ್ದಾನೆ. ನಮ್ಮ ನಂಬಿಕೆಯನ್ನು ನೋಡಿ ನಮ್ಮನ್ನು ಕನಿಕರಿಸುವ ಆತನಾಗಿದ್ದಾನೆ. ಕರ್ತನು ನಿಮ್ಮ ಎಲ್ಲ ತೊಂದರೆಗಳಿಂದ ಬಿಡಿಸಲೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಅಬ್ರಹಾಮನಂತೆ ಆತನನ್ನು ಮಹಿಮೆ ಪಡಿಸಿರಿ, ಅಬ್ರಹಾಮನಂತೆ ಆತನನ್ನು ಸ್ತುತಿ ಮಾಡಿರಿ, ಅಬ್ರಹಾಮನಂತೆ ಆತನಿಗೆ ವಿಧೇಯರಾಗಿರ್ರಿ. ಆವಾಗ ಮಾತ್ರ ನಾವು ಅಬ್ರಹಾಮನು ಹೊಂದಿಕೊಂಡಂಥ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ಸಾಧ್ಯ. ಆಗ ಆತನು ನಮ್ಮ ನಂಬಿಕೆಯನ್ನು ಬಲಗೊಳಿಸುವ ಆತನಾಗಿದ್ದಾನೆ.
ನಾವು ಸ್ತುತಿಸುವಾಗ, ಆರಾಧಿಸುವಾಗ, ಪ್ರತಿಕ್ಷಣ ಆತನನ್ನು ಮಹಿಮೆ ಪಡಿಸುವಾಗ ಆತನು ನಮ್ಮ ನಂಬಿಕೆಯನ್ನು ಬಲಗೊಳಿಸುತ್ತಾನೆ. ನಾವು ಬರೀ ನಂಬಿಕೆ ಎಷ್ಟು ಹಿಂದೆ ಗುಡುಗುಟ್ಟುತ್ತಾ ಪ್ರಾರ್ಥನೆ ಮೊಣಕಾಲೂರಿದಾಗ ನಂಬಿಕೆ ಇದೆ ಅಂತ ಹೇಳುತ್ತಾ ಆ ರೀತಿಯಾಗಿ ಮಾಡುವಾಗ ನಾವು ಉತ್ತರಗಳನ್ನು, ಬಿಡುಗಡೆಯನ್ನು ಹೊಂದಿಕೊಳ್ಳಲು ಸಾಧ್ಯ ಇಲ್ಲ. ನಾವು ಆತನನ್ನು ಮಹಿಮೆ ಪಡಿಸಬೇಕು. ಆತನ ಮೇಲೆ ಇಟ್ಟ ನಂಬಿಕೆ ಬಲಗೊಳ್ಳುವ ರೀತಿಯಲ್ಲಿ ನಾನು ಮಹಿಮೆ ಪಡಿಸಬೇಕು ಆತನನ್ನು. ನಾವು ದೇವರೇ ನಮ್ಮ ನಂಬಿಕೆಯನ್ನು ಬಲಗೊಳಿಸು ಎಂಬುದಾಗಿ, ನಮ್ಮ ನಂಬಿಕೆಯಲ್ಲಿ ಶಕ್ತಿ ಇಳಿದು ಬರಲಿ ಎಂಬುದಾಗಿ. ಪೇತ್ರನು ನೀರಿನ ಮೇಲೆ ನಡೆಯಲು ಕರೆಯಲ್ಪಟ್ಟನು. ಯೇಸು ಕ್ರಿಸ್ತನ ಕರೆದನು, ನೀರಿನ ಮೇಲೆ ನಡೆಯುವುದಕ್ಕೆ ಬಾ, ನೀನು ನೀರಿನ ಮೇಲೆ ನಡ್ಕೊಂಡು ಎಂಬುದಾಗಿ. ಯೇಸು ಕರೆದಾಗ ಅವನು ನಡೆದನು. ಸ್ವಲ್ಪ ಹೊತ್ತು ಅವನು ನೋಡುವಾಗ ಅಲೆಗಳು ಜೋರಾಗಿ ಬೀಸ್ತಾ ಇದ್ದವು. ಅವನು ಅಲೆಗಳನ್ನು ನೋಡಿದನು. ಅವನು ನೀರಿನ ಮೇಲೆ ನಡೆಯಲು ಭಯಪಟ್ಟನು. ಹಲ್ಲೆಲೂಯಾ. ಪೇತ್ರನು ನೀರಿನ ಮೇಲೆ ನಡೆಯಲು ಯೇಸು ಕ್ರಿಸ್ತನು ಕರೆದಾಗ ಅವನು ಯೇಸು ಕ್ರಿಸ್ತನನ್ನು ನೋಡ್ತಾ ಹೋಗ್ತಾ ಇಲ್ಲ, ಅವನು ಅಲೆಗಳನ್ನು ನೋಡ್ತಾ ಹೋಗ್ತಾ ಇರುವುದರಿಂದ ಅವನು ಹೆದರಿದನು, ನೀರಲ್ಲಿ ಮುಳುಗಿ ಹೋಗ್ತಾ ಇದ್ದನು. ಆದರೆ ಇಂದು ನಮ್ಮ ಜೀವಿತದಲ್ಲಿ, ಇಂದು ನಮ್ಮ ಪ್ರತಿಯೊಂದು ಪರಿಸ್ಥಿತಿಗಳಲ್ಲಿ ನಮ್ಮ ಕಣ್ಣುಗಳು, ನಮ್ಮ ದೃಷ್ಟಿ ಯೇಸು ಕ್ರಿಸ್ತನನ್ನು ದೃಷ್ಟಿಸಬೇಕು. ಯೇಸು ಕ್ರಿಸ್ತನ ಮೇಲಿರಬೇಕು. ಆತನನ್ನು ಸ್ತುತಿಸುತ್ತಾ ಇರಬೇಕು, ಆತನನ್ನು ಆರಾಧಿಸ್ತಾ ಇರಬೇಕು. ಆವಾಗ ಆತನು ನಮ್ಮ ನಂಬಿಕೆಯನ್ನು ಬಲಗೊಳಿಸುವನು. ಆವಾಗ ಆತನು ನಮ್ಮ ನಂಬಿಕೆಯನ್ನು ದೃಢಪಡಿಸುವನು. ಹಲ್ಲೆಲೂಯಾ. ದೇವರ ವಾಗ್ದಾನಗಳಿಂದ ತುಂಬಿ ನಮ್ಮ ನಂಬಿಕೆಯು ಆತನಲ್ಲಿ ಬಲಗೊಳ್ಳುವುದು. ದೇವರ ವಾಗ್ದಾನಗಳನ್ನು ಹಿಡಿದುಕೊಂಡು ನಾವು ಪ್ರಾರ್ಥಿಸಬೇಕು. ದೇವರ ವಾಗ್ದಾನಗಳಿಂದ ನಾವು ತುಂಬಲ್ಪಡಬೇಕು. ಆವಾಗ ನಮ್ಮ ನಂಬಿಕೆಯು ಆತನಲ್ಲಿ ಬಲಗೊಳ್ಳುತ್ತದೆ. ಅವು ನಮಗೆ ಕೊಟ್ಟ ವಾಗ್ದಾನಗಳನ್ನು ನಾವು ಅದನ್ನು ಅಂಗೀಕರಿಸಿದರೆ ನಾವು ಕ್ರಿಸ್ತನಲ್ಲಿ ಬೇರೂರುವೆವು. ಯೇಸು ಕ್ರಿಸ್ತನ ವಾಗ್ದಾನಗಳು ನಮಗೋಸ್ಕರವೇ ಕೊಟ್ಟಿವೆ. ತಂದೆಯಾದ ದೇವರು ಕೊಟ್ಟಿದ್ದ ವಾಗ್ದಾನಗಳು ನಮಗೋಸ್ಕರವೇ ಕೊಟ್ಟಿವೆ ಎಂದು ನಾವು ಅವುಗಳನ್ನು ಅಂಗೀಕರಿಸುವಾಗ ನಾವು ಏನು ಮಾಡ್ತೇವೆ? ಅದರಲ್ಲಿ ಬೇರೂರ್ತೇವೆ. ಆ ನಂಬಿಕೆಯಲ್ಲಿ ಬೇರೂರಿ ಪ್ರತಿಯೊಂದು ಪರಿಸ್ಥಿತಿಗಳಿಂದ, ಪ್ರತಿಯೊಂದು ಬಂಧನಗಳಿಂದ, ಪ್ರತಿಯೊಂದು ಕಣ್ಣೀರುಗಳಿಂದ ನಾವು ಹೊರಗೆ ಬರಲು ಸಾಧ್ಯವಾಗುತ್ತದೆ. ನಾವು ಕ್ರಿಸ್ತನಲ್ಲಿ ಸ್ಥಿರವಾಗಿದ್ದರೆ ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಅನುಭವಿಸುವೆವು. ನಾವು ಕ್ರಿಸ್ತನಲ್ಲಿ ಸ್ಥಿರವಾಗಿ, ದೃಢವಾಗಿ ಇರುವಾಗ ನಾವು ಕರ್ತನಿಂದ ಅದ್ಭುತಗಳನ್ನು ಅನುಭವಿಸುವುದಕ್ಕೆ ಸಾಧ್ಯವಾಗುತ್ತದೆ. ಸತ್ತವರಿಗೆ ಜೀವವನ್ನು ಕೊಟ್ಟ ಆತನು ನಮ್ಮ ದೇವರಾಗಿದ್ದಾನೆ. ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟಂಥ ದೇವರು ನಮ್ಮ ದೇವರಾಗಿದ್ದಾನೆ. ಸತ್ತವರನ್ನು ಎಬ್ಬಿಸಿದನು, ಕುರುಡರಿಗೆ ಕಣ್ಣು ಕೊಟ್ಟನು, ಕುಂಟರಿಗೆ ಕಾಲು ಕೊಟ್ಟನು, ಕುಷ್ಠರೋಗಿಗಳಿಗೆ ಸ್ವಸ್ಥಪಡಿಸಿದನು. ಆವಾಗ 12 ವರ್ಷದಿಂದ ರಕ್ತಕುಸುಮ ರೋಗಿಯಾಗಿದ್ದ ಒಬ್ಬ ಹೆಂಗಸು ಕರ್ತನನ್ನು ಮುಟ್ಟಿ ಸ್ವಸ್ಥತೆ ಹೊಂದಿಕೊಂಡಳು. ಆದರೆ ದೇವರು ನನ್ನನ್ನು ಯಾರು ಮುಟ್ಟಿದ್ದು ಎಂಬುದಾಗಿ ಕೇಳಿದಾಗ ಅವಳು ಭಯಪಟ್ಟು ಸ್ವಲ್ಪ ಹೊತ್ತಾದ ಮೇಲೆ ಹೇಳಿದಳು, ನಾನೇ ಮುಟ್ಟಿದ್ದೆ ನಿನ್ನನ್ನು. ಆಗ ಕರ್ತನು ಹೇಳ್ತಾನೆ, ಹಾಗಾದರೆ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದೆ ಎಂಬುದಾಗಿ. ಅವಳು ಹೇಳ್ತಾಳೆ, ನಾನು ನಿನ್ನ ಮುಟ್ಟಿದರಿಂದ ಗುಣವಾಗಿದೆ. ನೀ ದೊಡ್ಡ ಅದ್ಭುತ ಮಾಡುವಾತನಾಗಿದೆ, ಅದಕ್ಕೆ ನಾನೇನು ಮುಟ್ಟಿದರಿಂದ ಗುಣವಾಗಿದೆ ಎಂಬುದಾಗಿ. ಆದರೆ ಯೇಸು ಕ್ರಿಸ್ತನು ಹೇಳ್ತಾನೆ, ನನ್ನನ್ನು ಮುಟ್ಟಿದರಿಂದಲ್ಲ, ನಿನ್ನ ನಂಬಿಕೆ ಇರುವುದರಿಂದ, ನಿನ್ನಲ್ಲಿ ನಂಬಿಕೆ ಇರುವುದರಿಂದ, ನಿನ್ನ ನಂಬಿಕೆಯೇ ನಿನ್ನನ್ನು ಗುಣಪಡಿಸಿದೆ. ನಾನು ನಿನಗೆ ಗುಣಪಡಿಸಿಲ್ಲ, ನಿನ್ನಲ್ಲಿರುವ ನಂಬಿಕೆ ನಿನಗೆ ಗುಣಪಡಿಸಿದೆ ಎಂಬಂಥ ಮಾತನ್ನು ಆ ಹೆಣ್ಣು ಮಗಳಿಗೆ ಅಲ್ಲಿ ದೇವರು ಹೇಳುವುದನ್ನು ನೋಡುತ್ತೇವೆ. ಇಂದು ನಾವು ಕಷ್ಟದಿಂದ, ಕಣ್ಣೀರಿನಿಂದ ಹೊರಗೆ ಬರಬೇಕಾದರೆ ನಮ್ಮಲ್ಲಿ ನಂಬಿಕೆ ಬೇಕು. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಎಂಬುದಾಗಿ ಎಲ್ಲ ವಿಷಯದಲ್ಲಿ ನಾವು ನಂಬುವಾಗ ಮಾತ್ರ ದೇವರಿಂದ ಆಶೀರ್ವಾದ ಹೊಂದಿಕೊಳ್ಳುವುದಕ್ಕೆ ಸಾಧ್ಯ, ದೇವರಿಂದ ಬಿಡುಗಡೆ ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಾಗಿದೆ. ಪ್ರೀತಿಯ ದೇವರ ಮಕ್ಕಳ, ಎಂದು ಕರ್ತನು ನಮಗೆ ಅನೇಕ ವಾಗ್ದಾನಗಳನ್ನು ಕೊಟ್ಟಿದ್ದಾನೆ. ನಿನ್ನ ತಂದೆ ತಾಯಿಗಳು ಕೈ ಬಿಟ್ಟರೆ ನಾನು ನಿನ್ನ ಕೈ ಬಿಡಲ್ಲ, ನಿನ್ನ ಬಂಧು ಬಳಗ ಎಲ್ಲ ಕೈ ಬಿಟ್ಟರೆ ನಾನು ನಿನ್ನ ಕೈ ಬಿಡಲ್ಲ, ನಿನ್ನ ಪಕ್ಷವಾಗಿ ನಾನು ಯುದ್ಧ ಮಾಡ್ತೇನೆ ಎಂಬುದಾಗಿ ಹೇಳಿದ್ದಾನೆ. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ, ಸಂಭವಿಸುವ ಕಷ್ಟಗಳು ಅನೇಕ ಇದ್ದರೂ ನಾನು ಯೆಹೋವನು ಅವುಗಳಿಂದ ಬಿಡಿಸ್ತಾನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾನೆ. ಆತನು ಬಿಡಿಸುವ ಕರ್ತನಾಗಿದ್ದಾನೆ. ನಿಮ್ಮ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕಿರಿ, ಆತನೇ ನಿಮಗೋಸ್ಕರ ಚಿಂತಿಸುವನು ಎಂಬುದಾಗಿ ಸ್ಪಷ್ಟವಾಗಿ ಹೇಳಿದ್ದಾನೆ. ಆದರೆ ಈ ವಾಗ್ದಾನ ನಾವು ತೆಗೆದುಕೊಳ್ಳದೆ ಪ್ರತಿದಿನ ಚಿಂತೆ ಮಾಡಿ ನಾವು ಮೊಳ ಉದ್ದ ಬೆಳೆದು ಬಿಡುತ್ತೇವೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ನೀವು ಚಿಂತೆ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಿಂದ ಸಾಧ್ಯನೋ?
ಆದುದರಿಂದ ನಿಮ್ಮ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕಿರಿ. ನೀವು ಯಾವ ವಿಷಯವಾಗಿ ಚಿಂತೆ ಮಾಡಿದರೂ, ಯಾವ ವಿಷಯವಾಗಿ ನೀವು ಕಷ್ಟದಲ್ಲಿದ್ದರೂ ಯೆಹೋವನ ಮೇಲೆ ನಿಮ್ಮ ಚಿಂತೆಗಳು ಹಾಕಿ, ಕರ್ತನ ಮೇಲೆ, ಯೇಸುವಿನ ಮೇಲೆ ನಿಮ್ಮ ಚಿಂತೆ ಹಾಕಿ. ಈಗೋ ದೇವರೇ, ನನ್ನ ಪರಿಸ್ಥಿತಿ ನಿನ್ನ ಪಾದದಲ್ಲಿ ಇಡ್ತೇನೆ, ನಾನು ಚಿಂತೆ ಮಾಡಲ್ಲ, ಯಾಕಂದರೆ ಎಲ್ಲ ವಿಷಯವಾಗಿ ನನಗೋಸ್ಕರ ಯುದ್ಧ ಮಾಡುವಂಥ ದೇವರು ನೀನಾಗಿದೆ ಎಂಬುದಾಗಿ ಆತನ ಕೈಗೆ ನಮ್ಮ ಜೀವಿತ, ನಮ್ಮ ಪರಿಸ್ಥಿತಿಗಳನ್ನು ಒಪ್ಪಿಸಿಕೊಡುವಾಗ ಆತನು ಪ್ರತಿಯೊಂದು ಪರಿಸ್ಥಿತಿಗಳನ್ನು ಬದಲಾಯಿಸ ಶಕ್ತನಾಗಿರುವುದರಿಂದ ನಮ್ಮನ್ನು ನಡೆಸುವ ಆತನು, ಬಿಡುಗಡೆ ಕೊಡುವ ಆತನು, ಸ್ವಸ್ಥಪಡಿಸುವ ಆತನು, ಎಲ್ಲ ವಿಷಯಗಳಲ್ಲಿ ಸರಿ ಮಾಡುವ ಆತನಾಗಿದ್ದಾನೆ. ಆತನು ವಾಗ್ದಾನ ಮಾಡಿದ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವೆನೆಂಬುದಾಗಿ ಈ ವಾಗ್ದಾನಗಳನ್ನು ಹಿಡಿದುಕೊಂಡು ನಾವು ಕರ್ತನ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸದಲ್ಲಿ ಬೆಳೆಯುತ್ತಾ, ನಂಬಿಕೆಯಲ್ಲಿ ಬಲ ಹೊಂದುತ್ತಾ ಆತನನ್ನು ಆರಾಧಿಸುವಾಗ, ಸ್ತುತಿಸುವಾಗ ಮಾತ್ರ ನಾವು ನಂಬಿಕೆಯಲ್ಲಿ ಬಲ ಹೊಂದಿಕೊಳ್ಳಲು ಸಾಧ್ಯ. ಆದ್ದರಿಂದ ಈ ದಿನದಿಂದ ನಾವು ಈ ವಾಕ್ಯ ಕೇಳಿದ ಪ್ರತಿಯೊಬ್ಬರು ಈ ದಿನದಿಂದ ಸ್ತುತಿಸುತ್ತಾ, ಕರ್ತನನ್ನು ಮಹಿಮೆ ಪಡಿಸುತ್ತಾ ಜೀವಿಸೋಣ. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್.